ಒರಿಜಿನಲ್ ಕಾರ್ಬನ್ ಫೈಬರ್ ಅದು. ನಾವು ಇವತ್ತು ರಿವ್ಯೂ ಮಾಡ್ತಿದ್ದೀವಿ ನಮ್ಮ ಚಿಲ್ಲಣ್ಣನ ಕಾರ್ನ. ಬನ್ನಿ ರಿವ್ಯೂನ ಸ್ಟಾರ್ಟ್ ಮಾಡೋಣ. ನಮ್ಮ ಮುಂದೆ ಅವರೇ ಚಿಲ್ಲಣ್ಣ. ಚಿಲ್ಲಣ್ಣ 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 ವಿಡಿಯೋ ಫುಲ್ಲು ಬರೀ ಚಿಲ್ಲಣ್ಣನೇ. ಅಣ್ಣ ಯಾವ್ದಣ್ಣ ಕಾರಿದು? ಹಾಂ ಸರಿ, ಗೊತ್ತು ಗೊತ್ತು. ಮಾಡಲ್ಲ ಅಣ್ಣ, 2014 ಆಗಲೇ ಹೇಳಿದ್ದೆ ಕರೆಕ್ಟ್, ಅದು ಗೊತ್ತು. ಏನೇನು ಮಾಡಿಸಿದ್ದೀರಿ ಅಣ್ಣ ಈ ಕಾರು? ಇದು ಫುಲ್ಲು WRC ಬಾಡಿ ಕಿಟ್ ಚೇಂಜ್ ಆಗೈತೆ, ಆಮೇಲೆ ಹೆಡ್ಲೈಟ್ ಚೇಂಜ್. ಒಂದೇ ನಿಮಿಷ ನೀವು ಹೇಳ್ಕೊಂಬಂದು ತೋರಿಸ್ಕೊಂಬಂದ್ಬಿಡ್ತೀನಿ ಬಾಡಿ ಕಿಟ್ ಫಸ್ಟ್. ನೋಡ್ರಿ WRC ಬಾಡಿ ಕಿಟ್ ಹಾಕೋರೆ, ನೋಡ್ಬೋದು. ಆಮೇಲೆ ಅಣ್ಣ ಮುಂದೆಡೆ ಸ್ಪ್ಲಿಟರ್ ಅಂದರೆ ಯಾವುದು? ಇದೆ ಕಿರಣ್, ಸಿಂಗಲ್ ಪೀಸ್ ಸ್ಪ್ಲಿಟರು. ಸರಿ ಅಣ್ಣ. ಆಮೇಲೆ ಇದು ಒರಿಜಿನಲ್ ಕಾರ್ಬನ್ ಫೈಬರು. ಕೆಲವೊಬ್ರು ಸ್ಟಿಕ್ಕರ್ ಅನ್ಕೊಂಡ್ಬಿಟ್ಟಿರ್ತಾರೆ. ಹೊಡ್ತಾಸ್ರಿ ಅಣ್ಣ ಒಂದ್ಸಲ ಕಾರ್ಬನ್ ಫೈಬರ್ ಅಂತ. ಒರಿಜಿನಲ್ ಕಾರ್ಬನ್ ಫೈಬರ್ ಅದು. ಆಮೇಲೆ ಅಣ್ಣ ಇದು ಹೆಡ್ಲೈಟು, ಆಫ್ಟರ್ ಮಾರ್ಕೆಟು. ಓಕೆ, ಆಫ್ಟರ್ ಮಾರ್ಕೆಟ್ ಟೈಲೈಟು, ಬ್ಯಾಟ್ಮ್ಯಾನ್ ಸ್ಪಾಯ್ಲರು. ಬ್ಯಾಟ್ಮ್ಯಾನ್ ಸ್ಪಾಯ್ಲರ್ ಇದಾ? ಹಾಂ, ಬ್ಯಾಟ್ಮ್ಯಾನ್ ಸ್ಪಾಯ್ಲರ್ ಐತೆ. ಆಮೇಲೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗೈತೆ. ಏನಣ್ಣ ಫುಲ್ಲು ಪಬ್ಲಿಕ್ಗೆ ಡಿಸ್ಟರ್ಬ್ ಮಾಡ್ತೀರಾ ಹಾಕೊಂಡು? ಆ ಥರ ಏನಿಲ್ಲ ಕಿರಣ್. ನೋಡಿರಿ, ಎಕ್ಸಾಸ್ಟ್ ಯಾರಾದರೂ ಹಾಕ್ಸ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಆದರೆ ಪಬ್ಲಿಕ್ಕಿಗೆ ಮಾತ್ರ ಯಾರೂ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಮ ಶೋಕಿಗೆ ನೀವು ಮಾಡ್ಕೊಳ್ಳಿ, ಬೇರೆಯವ್ರಿಗೆ ತೊಂದರೆ ಎಲ್ಲ ಮಾಡೋಕೆ ಹೋಗಬೇಡಿ. ಆಫ್ಟರ್ ಮಾರ್ಕೆಟ್ ಹಾಕ್ಸೋರೆ ಅಣ್ಣ. ಅಡೆ ಇದೊಂದು ಹಾಕ್ಸೋರಂತೆ ನೋಡ್ರಿ. ಆಮೇಲೆ ಮ್ಯಾಗ್ ಐತೆ ಸ್ಟಿಕ್ಕರಿಂಗೆ, ಇದು ಕಾರ್ಗೆ ಅಟ್ರಾಕ್ಷನ್ ಆಗೋದು ನೋಡ್ಬೋದು. ಮ್ಯಾಗ್ ವೀಲ್ ಏನು ಸಖತ್ತಾಗೈತೆ. ಪ್ರೈಸ್ ಹೇಳ್ಬೇಕಾ? ಸರಿ ಹೇಳ್ರಿ, ಎಷ್ಟಣ್ಣ ಮ್ಯಾಗ್ ವೀಲು? ಕಿರಣ್, ಮ್ಯಾಗ್ ವೀಲ್ ವಿತ್ ಟೈರ್ಗೆ 1.5 ಆಗೈತದು. ಓ, ಅದಕ್ಕೆ ಹೇಳ್ತಿದ್ದೀರಾ. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಮಾಡ್ಸೋಕೆ ಎಷ್ಟಾಯಿತು? ಫುಲ್ ಸಿಸ್ಟಮ್ ಎಕ್ಸಾಸ್ಟು ಕಿರಣ್ 55 ಏನಾಯಿತು. ಸ್ಟೇಜ್ ಟು ಟ್ಯೂನಿಂಗ್ ಆಗೈತೆ. ಸ್ಟೇಜ್ ಟು ಓವರ್ ಆಲ್ ಎಷ್ಟಾಯಿತು ಎಲ್ಲ ಸೇರಿ? ಫುಲ್ಲು ಟೋಟಲ್ ಗಾಡಿಗ? ಹಾಂ, ಟೋಟಲ್ ಗಾಡಿಗಲ್ಲ, ಜಸ್ಟು ಎಕ್ಸಾಸ್ಟ್ಗೆ, ಟ್ಯೂನಿಂಗಿಗೆ 35. ಓಕೆ. ಬಾಡಿ ಕಿಟ್ ಎಷ್ಟು WRCದು? WRCದು ವಿತೌಟ್ ಪೈಂಟ್ ಕಿರಣ್ 60,000. ವಿತ್ ಪೈಂಟು? ವಿತ್ ಪೈಂಟಿಗೆ 15,000 ಎಕ್ಸ್ಟ್ರಾ. ಸರಿ. ಸ್ಟಿಕ್ಕರಿಂಗ್ ಯಾರು ಮಾಡಿದ್ದು? ಇಲ್ಲೇ ರಾಯಲ್ ಆಟೋಮೋಟಿವ್ಸ್ ನೆಲಮಂಗಲ. ಓಕೆ. ಕಾರ್ಬನ್ ಫೈಬರ್ ಪ್ರೈಸ್ ಎಷ್ಟಣ್ಣ? 50,000 ಕಿರಣ್ ಅದು ಬಾನೆಟ್. ಹೌದಾ? ಕಾರ್ಗೆ ಎಷ್ಟು ಖರ್ಚು ಮಾಡಿದ್ದೀರಾ? 6 lakhs ಖರ್ಚು ಆಯ್ತು ಕಿರಣ್. ಇಷ್ಟೊಂದು ಖರ್ಚು ಮಾಡಿದ್ದೀರಾ? ಆದರೂ ಕಾರೇ ತೊಳ್ಸಿಲ್ವಲ್ಲ? ಕಿರಣ್, ಡೀಸೆಲ್ ಎಕ್ಸಾಸ್ಟ್. ಡೀಸೆಲ್ ಎಕ್ಸಾಸ್ಟ್ ಇದ್ರೆ ಕಾಮನ್ ಆಗಿ ಸ್ಮೋಕ್ ಬಂದೇ ಬರುತ್ತೆ. ಹೌದಾ? ಬ್ಲ್ಯಾಕ್ ಸ್ಮೋಕ್ ಬರುತ್ತಾ? ಬ್ಲ್ಯಾಕ್ ಸ್ಮೋಕ್ ಬಂದೇ ಬರುತ್ತೆ. ಹಂಗಂದ್ರೆ ಎಲ್ಲ ಡೀಸೆಲ್ ಕಾರಲ್ಲಿ ಬ್ಲ್ಯಾಕ್ ಸ್ಮೋಕ್ ಬರುತ್ತೆ? ಎಲ್ಲ ಕಾರಲ್ಲೂ ಬಂದೇ ಬರುತ್ತೆ. ಒಳಗಡೆ ಇಂಟೀರಿಯರ್ ಏನೋ ತೋರಿಸಲ್ವಾ? ಆಯ್ತು ಇರಿ ಅಣ್ಣ, ತೋರ್ಸೋಣ. ಯಪ್ಪ, ಅವಸರ ನಿಮ್ಗೆಲ್ಲದಕ್ಕೂ. ಓಕೆ, ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ತೋರ್ಸೋಕ್ಕೂ ಮುಂಚೆ ಕಾರ್ದೊಂದು ಶಾರ್ಟ್ಸ್ ಹಾಕ್ತೀನಿ ನೋಡ್ರಿ. ನೋಡ್ಬೋದು ಕಾರ್ ಎಷ್ಟು ಕ್ಲೀನ್ ಮೇಂಟೈನ್ಡ್ ಆಗೈತೆ. 2014 ಮಾಡಲೇ ಅನ್ಸಲ್ಲ ಅಣ್ಣ, ಯಾವುದೋ 2019 20 ಮಾಡಲ ಕಾರ್ ಅಂದಂಗೆ ಐತೆ ಅದು. ನಮ್ಮ ಫ್ರೆಂಡ್ಸ್ನ ಅವತ್ತು ಕರ್ಕೊಬಂದಿದ್ದೆ, ಅವರು ನೋಡ್ಬಿಟ್ಟು ಎಲ್ಲ 2020 ಮಾಡಲು ಪೋಲೋ ಅಂದ್ಕೊಂಡ್ಬಿಟ್ಟಿರೋದು. ಅಂದರೆ ಫುಲ್ಲು ಎಕ್ಸಾಸ್ಟ್ ಹಾಕ್ಸಿದ್ದೀರಾ, ಫುಲ್ಲು ಸಿಟಿ ಸೈಡೆಲ್ಲ ಹೋಗಿ ಫುಲ್ಲು ಸೌಂಡ್ ಹೊಡ್ಕೊಂಡು ಸೆದ್ರಿಸ್ತೀರಾ. ಕಿರಣ್, ಅಷ್ಟೊಂದೆಲ್ಲ ಮುಂದೆ ಹೋಗ್ಬೇಡ. ನಾನು ಎಕ್ಸಾಸ್ಟ್ ಮಾಡಿಸಿರೋದು ನನ್ನ ಖುಷಿಗೋಸ್ಕರ, ಅದರಿಂದ ಇನ್ನೊಬ್ರಿಗೆ ತೊಂದರೆ ಆಗೋ ಥರ ನಾನು ಯಾವತ್ತೂ ಮಾಡೋದು. ಇವಾಗ ಹೇಳಿದ್ರಲ್ಲ ಕರೆಕ್ಟು, ನಾವು ನಮ್ಮ ಖುಷಿಗೋಸ್ಕರ ಏನಾದರೂ ಮಾಡ್ಬೋದು, ಆದರೆ ಬೇರೆಯವ್ರಿಗೆ ನೋವೆಲ್ಲ ಮಾಡೋಕೆ ಹೋಗ್ಬಾರ್ದು. ಪೋಲೋ ನೀವು ಯಾವಾಗ ತಗೊಂಡಿದ್ದು? ನಾನು ಪೋಲೋ ತಂದು 3 years ಐತಿ ಕಿರಣ್. ಹೌದಾ? ಯಾವುದೋ ಒಂದು ಫ್ಯಾಮಿಲಿಗೆ ಒಂದು ಕಾರ್ ಬೇಕು ಅಂತ ಹುಡುಕ್ದಾಗ ಒಂಥರ ಲಕ್ಷ್ಮಿ ಥರ ಸಿಕ್ಕಿತ್ತು ಕಿರಣ್ ಇದು. ಹೌದಾ? ಅವಾಗೆಲ್ಲ ಮೇಂಟೆನೆನ್ಸ್ ಎಲ್ಲ ತಲೆ ಕೆಡ್ಸ್ಕೊಂಡಿರ್ಲಿಲ್ವಾ? ಈ ಮೇಂಟೈನ್ ಮಾಡೋದು ಹೆಂಗೇನೋ ಪ್ಲಾನಿಂಗು ಇರಲಿಲ್ಲ ನನಗೆ, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು. ಇದು ತಗೊಂಡಾದ್ಮೇಲೆ ಅದೃಷ್ಟ ಅನ್ನೋದು ಒಂಥರ ನನ್ನ ಲೈಫೇ ಚೇಂಜ್ ಮಾಡಿಬಿಡ್ತು. ಇವಾಗ ಏನಾದರೂ ಮಾಡಿಸ್ಕೊಂಡು ಇಷ್ಟು ನೆಮ್ಮದಿಯಾಗಿದ್ದೀನಿ. ಹಂಗೆ ಎಲ್ಲ ಸ್ಟಾರ್ಟಿಂಗಲ್ಲಿ ಪೋಲೋ ಎಲ್ಲ ಹೆವಿ ಮೇಂಟೆನೆನ್ಸ್ ಅಂತ ಎಲ್ಲ ಹೇಳಿದ್ರಾ ನಿಮಗೆ? ಯಾರು ಹೇಳಿರಲಿಲ್ಲ ಕಿರಣ್, ನಾನೇ ಪೋಲೋನೇ ಬೇಕು ಅಂತ ನಾನು ಆಯ್ಕೆ ಮಾಡಿ ತಗೊಂಡೆ ಅಷ್ಟೇ. ಬಟ್ ಬೇರೆ ಕಾರ್ ಮೇಲೇನು
ಹ್ಞೂ ಮಾಸ್ಟರ್ ಕಾರ್ಡ್ ಬೇಕಂತೆ. ATM ಕಾರ್ಡ್ ಹಾಕ್ಬೇಕಾ? ವಾಟರ್ ATM ಕಾರ್ಡ್ ಫೈನ್ ಬರಲ್ವಾ? ಹೊಸ ಟೆಕ್ನಾಲಜಿ ನೋಡ್ರಿ. ನಾವೆಲ್ಲ ಕಾಯಿನ್ ಹಾಕ್ಬಿಟ್ಟು ಮನೆಗೆ ನೀರು ಎತ್ಕೊಂಬತ್ತಿದ್ವಿ, ಈಗೆಲ್ಲ ಕಾರ್ಡ್ ಅಂತೆ ನೋಡಿ. ನೋಡ್ರಿ, ಅಣ್ಣ ಬಂದಿಲ್ಲ ಅಂದಿದ್ರೆ ನಾವು ಹೆಂಗ್ ನೀರು ತತ್ತಿದ್ವು ಮನೆಗೆ. ಅಣ್ಣ ಕಾರ್ಡ್ ಕೊಡ್ತವ್ರೆ, ಕೊಟ್ರ ಅಣ್ಣ ಕಾರ್ಡು. Ten minutes later. ಕರೆನ್ಸಿನೂ ಬರ್ತದೆ, ಯಾವಾಗ ಬೇಕಾವಾಗ ಬಂದು ಇಟ್ಕೊಳ್ಳೋದು. 10 minutes later. ನೀರಲ್ಲಿ ಇಟ್ಟು ಕಾರ್ಡ್ ಐತೆ ನೋಡ್ರಿ, ಹಿಂಗೆ ಸ್ವೈಪ್ ಮಾಡೋದು ನೋಡ್ಬೋದು. ನೀರು ಬಂತು. ಹಳ್ಳಿ ಕಡೆ ಒಳ್ಳೆ ಟೆಕ್ನಾಲಜಿ ಬಿಟ್ಟವರಲ್ಲ. ನೀರು ಎತ್ಕೊಂಡು ಹೋಯ್ತಾ ಇದ್ದೀವಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಚಾನಲಲ್ಲಿ ಮಾಡೋದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ. ನಾವು ಏನು ಮಾಡ್ತೀವೋ ಅದನ್ನೇ ವಿಡಿಯೋ ಹಾಕ್ತೀವಿ. ಪ್ರೀ ಪ್ಲ್ಯಾಂಡ್ ಏನೂ ಇಲ್ಲ. ಏನಣ್ಣ ನಿಮ್ಗೆ ಏನಾದ್ರು ಹಿಂಗೆ ಮಾತಾಡಂತ ಹೇಳ್ಕೊಟ್ನಾ? ಏನಿಲ್ಲ. ಹ್ಞೂ ಅಷ್ಟೇ. ಏನು ಹೇಳಿದ್ರು ಕ್ಯೂಟ್ ಸ್ಮೈಲ್ ಕೊಟ್ಬಿಡ್ತೀರಲ್ಲ. ಐ ಐ ಐ ಐ ಐ ಐ ಐ ಐ ನಾಚ್ಕೋತೀರಲ್ಲ.